ಥ್ಯಾಂಕ್ಸ್ ಕಣೆ ಉಳ್ಕೊಳಕ್ ಜಾಗ ಕೊಟ್ಟಿದ್ದಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಮದುವೆ ಮಾಡ್ಕೊಂಡು ಏನು ಮಾಡಬೇಕು ಅಂತಾನೆ ನೀ ಅರ್ಥ ಆಯ್ತಿರ್ಲಿಲ್ಲ. ತುಂಬ ಥ್ಯಾಂಕ್ಸ್ ನಮಗೆ ಇಲ್ಲಿ ಉಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಹಾಯ ಮಾಡ್ತಾ ಇದೀಯ ನೀನಂತೂ. ಪಾಪ ನಿನ್ಗೂ ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಕೊಂಡು ಕಷ್ಟ ಆದ್ರೂ ನಮಗೆ ಸಹಾಯ ಮಾಡ್ದಲ್ಲ, ತುಂಬ ಥ್ಯಾಂಕ್ಸ್. ಏ ಪರವಾಗಿಲ್ಲ ಬಿಡು, ಏನು ಮಾಡೋಕ್ಕಾಯ್ತದೆ. ನಾನು ಸಹಾಯ ಮಾಡ್ದಂಗೆ ಇನ್ನು ಯಾರು ಮಾಡ್ತಾರೆ ನಿನ್ಗೆ ಹೇಳು. ನೀನು ನನಗೆ ಕ್ಲೋಸ್ ಫ್ರೆಂಡು ಅವತ್ತಿಂದನೂ. ಎಷ್ಟು ಕ್ಲೋಸ್ ಫ್ರೆಂಡ್ ಹೇಳಿ ನೀನು ಬಿಟ್ಕೊಡಕ್ಕಾಯ್ತದ? ಏನೇ ಹೇಳು, ನನಗಂತೂ ನೀನೊಬ್ಬಳೇ ಬೆಸ್ಟ್ ಫ್ರೆಂಡ್ ಇರೋದು. ನೋಡು, ಈ ಮನೆ ನಿಮ್ಮದು ಅಂತಲೇ ನೀ ಅನ್ಕೊಂಡು ಆರಾಮಾಗಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರ್ರಿ, ಸರಿನಾ? ನೀವಿಬ್ಬರು ನೋಡೋ ನನಗೆ ಬಹಳ ಖುಷಿ ಆಗ್ತೈತೆ. ಆದರೆ ನಿಮ್ಮ ಅಮ್ಮ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಾರ್ದಾಗಿತ್ತು. ಯಾಕಾದರೂ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಅಂತೇಳ್ಬಿಟ್ಟು ನನಗಂತೂ ಬೇಜಾರಾಗ್ತೈತೆ. ಇಂಥ ಕೆಲಸ ಯಾಕೆ ಮಾಡಬೇಕಿತ್ತು ಹೇಳಿ ನಿಮ್ಮಮ್ಮ? ಪರವಾಗಿಲ್ಲ ಬಿಡಿ, ಇಬ್ರು ಖುಷಿ ಖುಷಿಯಾಗಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಮ ಅಮ್ಮನೇ ನೀ ಅನ್ಕೋಬೇಕು, ನೋಡಪ್ಪ ಎಂಥ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತಾವ್ರೆ ಅಂತ ಹೇಳ್ಬಿಟ್ಟು, ಸರಿನಾ? ನೋಡಿ ಸಿಸ್ಟರ್, ತುಂಬ ಥ್ಯಾಂಕ್ಸ್ ನೀವು ನಮ್ಮ ಮನೇಲಿ ಇಟ್ಕೊಂಡಿರೋದಕ್ಕೆ. ಆದರೆ ನನಗೆ ಆ್ಯಕ್ಚುಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ಹೋಗಲೇಬೇಕು ಬೇರೆ ಕಡೆ ಎಲ್ಲಾದ್ರೂ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ. ಏನಾದರೂ ನೀವು ವರ್ಕ್ ಇದ್ದರೆ ನಮಗೆ ಹೇಳಿದ್ರೆ ನಾನು ವರ್ಕ್ ಏನಾದ್ರೂ ಮಾಡಿ ಅರ್ನಿಂಗ್ ಮಾಡಿಬಿಟ್ಟು ನಾನು ಇವಳು ಹೆಂಗಾದ್ರೂ ಲೈಫ್ ಲೀಡ್ ಮಾಡ್ತೀವಿ ಅಷ್ಟೇ. ಅಯ್ಯೋ, ಈ ಹಳ್ಳಿ ಕಡೆ ಎಲ್ಲ ಕೆಲಸ ಸಿಗಬೇಕು ಅಂದ್ರೆ ತುಂಬ ಕಷ್ಟ. ನೋಡಿ, ಹಳ್ಳಿ ಕಡೆ ಜಾಬ್ ಸಿಗೋದು ತುಂಬ ಕಷ್ಟ. ಆದರೆ ಮನೆನಾಗೆ ನೀವು ಏನಾದ್ರೂ ಜಾಬ್ ನೋಡ್ಕೊಳ್ಳೋದು ತುಂಬಾ ಸುಲಭ. ಯಾಕೆ ನಿಮ್ಮ ಅತ್ತಿಗೆನೇನಾದರೂ ಕೇಳಿದ್ರೆ ಒಳ್ಳೆ ಐಡಿಯಾ ಕೊಡ್ತಾರೆ ತಾನೇ. ನಿಮ್ಮ ಅತ್ತಿಗೆನ ಕೇಳೋದು ಬಿಟ್ಬಿಟ್ಟು ನೀನು ಯಾಕೆ ಸುಮ್ಮನೆ ಇದೆಯಾ? ನಿಮ್ಮ ಅತ್ತಿಗೆಗಿನ್ನ ತಲೆ ಬೇಕಾ ಹೇಳು? ನಮ್ಮಿಂದ ನಮ್ಮ ಅತ್ತಿಗೆನೂ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟವ್ರೆ. ನಮ್ಮ ಅತ್ತಿಗೆ ಅವ್ರ ಮನೆಗೆ ಹೋಗೈತೆ ಅಂತ ಅನ್ನಿಸ್ತದೆ, ಅವ್ರ ಅಮ್ಮವ್ರ ಮನೆಗೆ. ಏನೋ ಗೊತ್ತಿಲ್ಲ. ನಾನು ಫೋನ್ ಸಹ ಮಾಡೋಕ್ಕೆ ಹೋಗಲಿಲ್ಲ. ನಾನು ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಸುಮ್ಮನೆ ಆಗೋಗ್ಬಿಟ್ಟೆ ನಾನಂತೂ. ಅದಕ್ಕೆ ನೀನೊಬ್ಬಳೇ ನನಗೆ ನೆನಪಾಗಿದ್ದು. ಈಗ ಸದ್ಯಕ್ಕೆ ನಿಮ್ಮ ಮನೆಗಿದ್ದೀವಿ, ಮುಂದೆ ನೋಡಬೇಕು ಏನು ಮಾಡೋದು ಏನು ಬಿಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಸಖತ್ ಜೀವನ ಬೇಜಾರಾಗ್ತೈತೆ. ಇಬ್ಬರು ಮನೆಗೂ ನಮ್ಮನ್ನು ಒಪ್ಕೊಂತಿಲ್ಲ, ಇಬ್ಬರು ಮನೆಗೂ ನಮ್ಮನ್ನು ಬಿಟ್ಕೊಂತ ಇಲ್ಲ. ಏನು ಮಾಡೋದು? ಈಗ ನನಗೆ ದಿಕ್ಕೆ ತೋಚಿದ್ದಂಗೆ ಆಗೈತೆ. ನಿಮ್ಮ ಅತ್ತಿಗೆ ನೀ ಬ್ಯಾರೆ ಊರಿಗೆ ಹೋಗಿಲ್ಲ, ಇದೇ ಊರಾಗೆ ಏನಿ ಐತೆ ನಿಮ್ಮ ಅತ್ತಿಗೆ? ಏನು, ನಮ್ಮ ಅತ್ತಿಗೆ ಇದೇ ಊರಾಗೈತಾ? ಅವ್ರ ಮನೆಗೆ ಹೋಗಿಲ್ವಾ? ಇಲ್ಲ, ಇರು, ನಾನು ಕರೆದ್ಬಿಟ್ಟು ಬರ್ತೀನಿ ಹೋಗಿ. ಇಲ್ಲ, ಫೋನ್ ಹಾಕ್ತೀನಿ ಇರು. ಫೋನ್ ಹಾಕಿದ್ರೆ ಬಂದೇ ಬರ್ತದೆ. ನಮ್ಮ ಮನೆಯಾಗ ಐತೆ, ಹಿಂಗೆ ಅವರೇ ಬರ್ರಿ ಅಂತ ಹೇಳಿದ್ರೆ ಕೂಲಿ ಗಿಲಿಗೆಲ್ಲ ಹೋಗಿರ್ತದೆ ಅಂತ ಅನ್ನಿಸ್ತದೆ. ಅದೇ ನಿಮ್ಮ ಅತ್ತಿಗೆ ಇಲ್ವಾ ಗಂಗಾ, ಅವ್ರ ಮನೆಗೆ ಏನಿ ಐತೆ? ಹೌದಾ? ನಿಜನಾ? ಹೌದು ನಿಜನೇನಿಯ. ಇರು, ಫೋನ್ ಹಾಕ್ತೀನಿ. ಹಲೋ ಹಲೋ, ಪದಕ್ಕ? ಅಕ್ಕ ಅಕ್ಕ, ನಿನ್ನ ನಾದ್ನಿನೂ ಹಂಗೆ ನಿನ್ನ ನಾದ್ನಿ ಗಂಡ ಇಬ್ರು ಬಂದಿದ್ರು ನಮ್ಮ ಮನೆಯಾಗೆ. ಏನಿ ಅವರೇ ಮಂತಕ್ಕೆ ಹೋಗಿದ್ದಕ್ಕೆ ನೀನು ಇಲ್ಲ ಅಂತ ಗೊತ್ತಾಯ್ತಂತೆ. ಅದಕ್ಕೇನೆ ಇಲ್ಲಿಗೆ ಬಂದರು. ಅದಕ್ಕೇನೆ ನಾನು ನಿಮಗೆ ಫೋನ್ ಹಾಕ್ತೆ, ಬಂದು ಮಾತಾಡ್ಸ್ಕೊಂಡು ಹೋಯ್ತಿರೇನೋ ಅಂತ. ಹೌದು, ನಮ್ಮ ಮನೆಗೆ ಬಂದವ್ರೆ. ಇಲ್ಲೇ ಅವರೇ. ಎಲ್ಲಿದ್ದೀವಿ? ಹೂವು ಬಿಡಿಸ್ತಾ ಇದ್ದೀಗ? ಮತ್ತೆ ಬಾಕ. ಈ ಊರಾಗಿಲ್ಲ ಅಂತ ಅನ್ಕೊಂಬಿಟ್ಟಿದ್ರು. ಅದಕ್ಕೇನೆ ನೀ ಊರಾಗಿಲ್ವಂತ ಹಂಗೆ ಹಿಂಗೆ ಅಂತಿದ್ರು. ಈಗ ನೀವು ಊರಾಗಿರೋದು ಗೊತ್ತಾಗಿ ನಾನೇ ಫೋನ್ ಹಾಕ್ತೆ. ಗೊತ್ತಿರೇ? ಅವಳು ಫೋನ್ ಹಾಕಿಲ್ಲ. ಅವಳು ನೀವಿಲ್ಲ, ದೂರ ಇದ್ದೀರಾ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾಗವಳೆ. ಹ್ಞೂ, ಸರಿ ಆಯಿತು, ಬನ್ನಿ 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 ಬನ್ನಿ. ನಿಮ್ಮ ಅತ್ತಿಗೆ ಬರ್ತದಂತ ಹೇಳು, ಇಲ್ಲೇ ಐತಂತೆ, ಬಿಡಿಸ್ತೈತಂತೆ, ಬತ್ತೀನಿ ಅಂತ ಹೇಳ್ತು. ನಮ್ಮಿಂದ ನಮ್ಮ ಅತ್ತಿಗೆ ಅದು ಎಷ್ಟೆಷ್ಟೆಲ್ಲ ಕಷ್ಟ ಅನ್ಬೋದ್ಬಿಡ್ತೋ ಏನೋ. ನನಗಂತದ್ದು ನೆನೆಸ್ಕೊಂಡ್ರೆ ಏನೇ ಬೇಜಾರಾಯ್ತದೆ. ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಬಿಡ್ತಲ್ಲ ಅಂಥೇಳಿ. ಈಗ ನಮ್ಮ ಮುಂದೆ ನಮ್ಮ ಜೀವನ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗಂತೂ ನಿಜವಾಗ್ಲೂ ಅರ್ಥ ಆಯ್ತಿಲ್ಲ. ಮುಂದೆ ಏನು ಮಾಡಬೇಕು ಜೀವನಕ್ಕೆ ಎತ್ತ. ತುಂಬಾ ಕಷ್ಟ ಅಂತ ಅನ್ನಿಸ್ತೈತೆ ನನಗಂತೂ. ಪಾಪ ಇವರು ಅಂತೂ ಕಷ್ಟ ಅನ್ನೋದೇನಿಯೇ ನೋಡಿಲ್ಲ. ನಾನನ್ನ ನೋಡಿದ್ದೀನಿ, ಇವರಂತೂ ನೋಡೇನೇನಿಯೇ ಇಲ್ಲ. ಮದುವೆ ಎಲ್ಲ ಈಗ ತಾನೇ ಆಗೈತೆ, ನೀನು ಅದ್ರ ಬಗ್ಗೆ ಯೋಚನೆ ಯಾಕೆ ಮಾಡ್ತೀಯಾ? ನೋಡು, ಎಲ್ಲ ಮುಂದಕ್ಕೆ ಒಳ್ಳೇದೇನೇ ಆಯ್ತದೆ, ಸರಿನಾ? ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅತ್ತಿಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡು, ಏನಾದರೂ ಹೇಳ್ತಾರೆ ಅವ್ರೂ. ನೋಡು, ಈ ಮನೆನಾಗ ನೀನು ಎಷ್ಟು ದಿನ ಬೇಕಾದ್ರೂ ಇರು. ನಾನಂತೂ ನಿನ್ನ ಏನೂ ಕೇಳೋದಿಲ್ಲ ಯಾಕಿದೆಯಮ್ಮ ಅಂತ. ನನಗೆ ಯಾವ ಬೇಜಾರೂ ಇಲ್ಲ, ಸರಿನಾ? ನೀನು ಅದ್ರ ಬಗ್ಗೆ ಅಂತೂ ಚಿಂತೆನೇ ಮಾಡಬೇಡ. ನೀವು ಕಾಫಿ ಕುಡಿತಾರ್ರಿ, ತಿಂಡಿಗೆ ನಾನು ರೆಡಿ ಮಾಡ್ತೀನಿ. ನನಗಂತೂ ನಮ್ಮ ಅತ್ತಿಗೆಗೆ ಶಾನೆ ಬೇಜಾರು ಮಾಡೋದು ಇಷ್ಟನೇ ಇಲ್ಲ. ನಮ್ಮ ಅತ್ತಿಗೆ ಪಾಪ ನಮಗೋಸ್ಕರ ಎಷ್ಟೆಲ್ಲ ಮಾಡೈತಲ್ವ. ನಮ್ಮಿಂದ ಮನೆ ಬಿಟ್ಟು ಈಚೆ ಕಡೆಗೆ ಹೋಗೋಗ್ಬಿಟ್ಟೈತೆ. ಹಾಂ, ನನಗೂ ಅಷ್ಟೇ ದಿಕ್ಕೇ ತೋಚ್ತಾ ಇಲ್ಲ ನಾನು ಏನು ಮಾಡಬೇಕು ಇವಾಗ ಅಂತ ಹೇಳಿ. ಏನು ಮಾಡೋದು ಇವಾಗ? ನನಗೂ ಜಾಬ್ಗೆ ಹೋಗ್ಬೇಕು, ಏನಾದರೂ ಮಾಡಬೇಕು ಅಂತ ಆಸೆ ಐತೆ. ಆದರೆ ಇವ್ರು ಹೇಳ್ದಂಗೆ ಜಾಬ್ಗೆ ಹೋದ್ರೆ ಇನ್ನು ಎಷ್ಟು ಸಂಬಳ ಕೊಡ್ತಾರೆ, ಇನ್ನು ಎಷ್ಟು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಗ್ತೈತೆ ಹೇಳು? ನನಗಂತೂ ಏನು ಮಾಡಬೇಕು ಅಂತ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೋಡೋಣ, ಪದ್ವಕ್ಕ ಬರಲಿ, ಏನಾದರೂ ಮಾತಾಡೋಣ. ಇವಳು ಫ್ರೆಂಡೇ ಇರ್ಬೋದು. ಇವಳ ಮನೆಗೆ ನಾವು ಎಷ್ಟು ದಿನ ಇರೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಒಂದಿನ ಚಂದ, 2 ದಿನ ಚಂದ. ಸುಮ್ಮನೆ ಶೋಕಿಗೆ ಮದುವೆ ಮಾಡ್ಕೊಂಡವ್ರೆ, ಕಷ್ಟಪಟ್ಟು ದುಡಿಯೋಕ್ಕೆ ಯೋಗ್ಯತೆ ಇಲ್ದಂಗೆ ಇಲ್ಲಿ ಬಿದ್ದವ್ರೆ ಅಂತ ಅನ್ಕೊಂಡ್ಬಿಡ್ತಾರೆ ಯಾರಾದ್ರೂ. ನೋಡಿ, ನಾವು ಬೇರೆ ಮನೆ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ನನಗೂ ಹಂಗೆ ಅನ್ನಿಸ್ತೈತೆ.
ಬೇರೆಯವ್ರ ಮನೆಗಿದ್ರೆ ಚೆನ್ನಾಗಿರಲ್ಲ. ಜನ ನೋಡಿದ್ರೆ ಅನ್ಕೊಳಕ್ಕಿಲ್ಲ ಹೇಳು. ಸುಮ್ಕೇನಿ ಏನಾರು ಅನ್ಕೊಂಬಿಡ್ತಾರೆ. ಅದಕ್ಕೇನೆಯ ಬೇಡ ಬಿಡ ಬಿಡ. ನಾವಂತೂನುವೆ ಇಲ್ಲೆಲ್ಲನುವೆ ಇರೋದು ಬೇಡ. ಒಂದಿನ ಇರೋಣ. ಸುಮ್ಮನೆ ಆಮೇಲಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ನಮ್ಮಪ್ಪ ಹೇಳೈತೆ ತಾನೆ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂಗೊಂದು ಫೋನ್ ಮಾಡ್ತೀನಿ. ನಮ್ಮಪ್ಪ ಏನಾದರೂ ಒಂದು ಹೆಲ್ಪ್ ಮಾಡೇ ಮಾಡ್ತೈತೆ. ನೋಡೋಣ ಏನಾದರೂ ಒಂದು ಸ್ವಲ್ಪ ಚಿಕ್ಕ ಹೆಲ್ಪ್ ಮಾಡಿದ್ರೂನುವೆ ಏನು ತೊಂದರೆ ಇಲ್ಲ. ನಾವು ಹೆಂಗೋ ನಮ್ಮ ಜೀವನ ನಾವು ನೋಡ್ಕೋಬೋದು. ಅಷ್ಟೇ. ಶಶಿ, ಚಂದು, ಯಾವಾಗ ಬಂದ್ರಿ ಊರಿಗೆ? ಅದ್ಗೆ ಆಗ್ಲೇನಿಯ ಬಂದ್ವಿ. ಬಂದು ಈಗ ನೋಡಿ 2 ಮನೆಗೂ ಹೋಗಿ ಬಂದು ಇಲ್ಲಿ ಬಂದು ಕುಂತಿದೀವಿ. ನೀವಿಬ್ರು ಬಂದು ಇಲ್ಲಿ ಕುಂತಿದ್ದೀರಾ ಅಂತಂದ್ಮೇಲೆ ಇಬ್ರು ಮನೆಗೂನುವೆ ನಿಮ್ಮನ್ನ ಒಳಗಡೆ ಸೇರ್ಸಿರಕ್ಕಿಲ್ಲ, ಹೌದಾ? ಹೌದತ್ಗೆ, ನಮ್ಮನ್ನ ಏನು ಒಳಗಡೆಗೆ ಸೇರಿಸ್ತಾರೆ. ಇವ್ರ ಮನೆಗೆ ಹೋಗಿದ್ವಿ, ಇವ್ರ ಮನೆಗೂ ಬೈದ್ಬಿಟ್ಟು ಕಳಿಸ್ಬಿಟ್ರು. ನಮ್ಮ ಮನೆಗೆ ಹೋಗಿದ್ರೆ ನೀವು ಇರಲಿಲ್ಲ ಅಲ್ಲಿ. ನಮ್ಮಮ್ಮ ಪಾರ್ಕಿನಾಗೆ ಹೊಡೆದ್ಬಿಟ್ಟು ಕಳಿಸ್ಬಿಡ್ತು ಈಚೆ ಕಡೆಗೆ. ತೊಲೆಗೆ ನೀನು ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ನನಗಂತೂ ಅರ್ಥನೇ ಆಗಲಿಲ್ಲ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಹಣೆ ಬರಹ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ. ಈಗ ನೋಡು ಇವಳು ಒಬ್ಬಳೆ ಫ್ರೆಂಡ್ ನನಗೆ ನೆನಪಾಗಿದ್ದು. ಅದಕ್ಕೆ ಇವಳಿಗೆ ಏನಿಯ ಫೋನ್ ಹಾಕಿದೆ. ಇವಳು ಸರಿ ಬಾ ನಮ್ಮ ಮನೆಗೆ ಅಂತೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದು, ಅದಕ್ಕೆ ಇಲ್ಲೇ ಇದ್ದೀವಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು. ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಅದಕ್ಕೆ. ಪಾಪ ನಿಮ್ಮ ಹತ್ರ ನಾನು ಏನೂ ಕೇಳೋಕ್ಕಾಗಕ್ಕಿಲ್ಲ. ಯಾಕಂದರೆ ಈಗಾಗಲೇ ನೀವು ನನಗೆ ತುಂಬಾ ಸಹಾಯ ಮಾಡಿಬಿಟ್ಟಿದ್ದೀರಾ. ಇನ್ನು ನೀವೇ ನನ್ನಿಂದ ಮನೆಯಿಂದ ಈಚೆ ಕಡೆ ಇಕ್ಕಿದ್ದೀರಾ. ಇನ್ನು ಸುಮ್ಮನೆ ನಿಮ್ಮ ಹತ್ರ ಏನು ಸಹಾಯ ಕೇಳೋದು? ನಾನು ಇವನು ಎಲ್ಲಾನ ದೂರ ಹೋಗಿ ಬದುಕಬೇಕು ಅಂತ ಅನ್ಕೋತಾ ಇದ್ದೀವಿ. ಏನೋ ನನಗೇನು ದಿಕ್ಕೇ ತೋಚ್ತಾ ಇಲ್ಲ ನನಗಂತೂ. ನೋಡು, ಇಲ್ಲಿಂದ ಬ್ಯಾರೆ ಕಡೆ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿಬ್ರೆ ಇದ್ಕೊಂಡು ಒಬ್ರಿಗೇನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಕ್ಕಪಕ್ಕ ನಮ್ಮೋರು ಅಂತ ಯಾರು ಇರಕ್ಕಿಲ್ಲ, ನೆಂಟ್ರಿಷ್ಟು ಅಂತ ಒಬ್ರು ಇರಕ್ಕಿಲ್ಲ. ಯಾರು ಸಹಾಯ ಮಾಡ್ತಾರೆ ನಿಮ್ಗೆ? ಅಲ್ಲಿಂದ ಹೆಚ್ಚು ಕಮ್ಮಿ ಆಯ್ತಮ್ಮ. ಇಲ್ಲಿಂದ ನಾವು ಅಲ್ಲಿಗಾನ ಒರೆಸ್ಕೊಂಡು ಬರೋಕ್ಕಾಯ್ತದ? ಅಷ್ಟು ದೂರ ನೀನೇನು ಹೇಳು, ಎಷ್ಟು ದೂರ ಇರ್ತದೆ? ಸುಮ್ಕೇನಿಯ ಬರೋಕ್ಕಾಯ್ತದ? ಆಗಕ್ಕಿಲ್ಲ. ಅದಕ್ಕೇನೆ ನೀವೇನು ಇದು ಮಾಡ್ಕೋಬೇಡ್ರಿ. ನಾನು ಏನಾರ ಒಂದು ವ್ಯವಸ್ಥೆಯ ಮಾಡ್ತೀನಿ. ಈಗ ನಾನು ಮನೆಯಿಂದ ಈಚೆ ಕಡೆ ಇದ್ದೀನಿ. ಒಂದು 2 ದಿನ ಸುಮ್ಕಿರ್ರಿ. ನಮ್ಮ ಮನೆನಾಗ ಅಲ್ಲೇ ಆಗ್ಲೇನೆ ನೀವು ಅಡುಗೆ ಪಡುಗೆ ಮಾಡ್ಕೊಳಕ್ಕೂ ಒದಾಡ್ಕೊಂತಾವ್ರಿ. ಆಯ್ತಾ ಇಲ್ಲ ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕೂ. ಆಮೇಕಿಂದ ನನ್ನ ಕರೆಸ್ತಾರೆ. ಆಮೇಕಿಂದ ನಾನು ಮಾತಾಡ್ತೀನಿ, ಸರಿನೇ? ನೀವು ತಲೆ ಕೆಡಿಸ್ಕೋಬೇಡ್ರಿ. ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗೋ ಪ್ರಯತ್ನ ಮಾಡಬೇಡ ಕಣ್ರಮ್ಮಿ. ಬೇರೆ ಕಡೆ ಹೋಗಿ ಜೀವನ ಮಾಡೋಕ್ಕೆಲ್ಲನೂ ಭಾಳ ಕಷ್ಟ ಆಯ್ತದೆ. ನಾನು ಅದನ್ನೇನೇ ಹೇಳ್ತಾ ಇದ್ದೀನಿ ಪದಕ. ಬ್ಯಾಡ ಸುಮ್ಮನಿರು, ಬ್ಯಾಡ ಸುಮ್ಕಿರು ಅಂತ ಹೇಳ್ಬಿಟ್ಟು ಇಲ್ಲೇನಾದ್ರೂ ಒಂದು ಚಿಕ್ಕ ಮನೆಗಿನೇ ಮಾಡ್ಕೊಂಡು ಏನೋ ಒಂದು ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ನೀವು ದೂರ ಹೋಯ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತದ ಹೇಳು? ಹೂನಮ್ಮಿ, ದೂರದಾಗ ಇರ್ತೀರಾ, ಅಲ್ಲೇನೋ ಇಬ್ರು ಜಗಳ ಮಾಡ್ಕೊಂಡ್ರಿ, ಇಲ್ಲ ಒಬ್ರಿಗೆ ಏನೋ ಹಾಗೆ ಹೋಯ್ತು, ಆಕ್ಸಿಡೆಂಟ್ ಆಯಿತು, ಇಲ್ಲ ಏನೋ ಹುಷಾರಿಲ್ದಿದ್ದಂಗೆ ಆಯಿತು. ಯಾರು ನೀನೇ ಅನ್ನೋರು ಎಲ್ಪಿಗೆ ಬರಲ್ಲ. ಅದು ಪ್ಯಾಟೆ. ಅಲ್ಲೇನೋ ಹೆಚ್ಚಿಗೆ ಕಮ್ಮಿ ಆದ್ರೂ ಲಬೋ 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 ಅಂತ ಬಾಯಿ ಬಡ್ಕೊಂಡ್ರು ಒಬ್ರು ಬರೋಕ್ಕಿಲ್ಲ, ಸರಿನಾ? ಸುಮ್ಮನೆ ಯಾಕೆ ಯಾರು ಬರಲ್ಲ ಮಾಡಲ್ಲ, ಎಂಥದನ್ನೂ ಇಲ್ಲ. ಅಂಥ ಪರಿಸ್ಥಿತಿ ಯಾಕೆ ಬೇಕು? ನೀವಿನ್ನು ಹೊಸ್ದಾಗಿ ಮದುವೆ ಆಗಿದ್ದೀರಾ, ಪ್ಯಾಟೆನಾಗೆಲ್ಲ ಬರೋಕ್ಕಿಲ್ಲ ಹೇಳು. ಅದಕ್ಕೆ ನೀವು ಹೆಂಗೆ ಹೇಳಿದ್ರೆ ಹಂಗೇನಿಯ. ನೀವೇನಿಯ ದಾರಿ ತೋರಿಸ್ಬೇಕು ನಮಗೆ. ಈಗ ಸದ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಮನೆಗಿನೇ ಎಲ್ಲನೂ ಯಾವ್ದನ ಒಂದು ಮತ್ತೆ ಇಲ್ಲೇ ಮಾಡ್ಕೊಳ್ಳೋದ ಮನೆನ ಏನು? ಅದೇ ನಮಗೆ ಎಲ್ಲ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ, ಸುಮ್ಕಿರು. ನಾನು ಕೂಲಿಗೆ ಹೋಗಿದ್ದೆ, ಇವಾಗ ಹೋಗ್ಬಿಡ್ಸಕ್ಕೆ ಕರೆದಿದ್ರು, ಹೋಗಿದ್ದೆ. ಪಾಪ ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಿ. ಇವನ್ ಪಾಪ ಚಂದು ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾನೋ ಏನೋ. ಏನಪ್ಪ ಈ ಹಳ್ಳಿನಾಗೆ ಸಣ್ಣ ಪುಟ್ಟ ಮನೆನಾಗ ಅಡ್ಜಸ್ಟ್ ಮಾಡ್ಕೊಂತೀಗೋ? ಅಕ್ಕ, ನಮ್ಮ ಹುಡುಗಿಗೋಸ್ಕರ ನಾನು ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ಸರಿನಾ? ನಾನೇನು ಇಷ್ಟು ಅಷ್ಟು ಅಂತಲ್ಲ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನಂತೂ ಅದನ್ನು ಮಾಡ್ತೀನಿ. ಏನಾದರೂ ಆಗಲಿ ಬಿಡಿ, ಕೆಲಸ ಹೆಂಗೋ ಮಾಡಿ ನಾನು ಹೆಂಡ್ತಿನ ಸಾಕಿದ್ರೆ ಸಾಕು ಅನ್ನಂಗೆ ಹೋಗ್ಬಿಟ್ಟೈತೆ. ಈಗ ನಮ್ಮ ಅಮ್ಮನ ಮಾತು ಮೀರಿದ್ದೀನಿ, ನಿಮ್ಮ ಮನೆಯವ್ರ ಮಾತು ಮೀರ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನಾನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೆಂಗೆ ಮಾತಾಡ್ತಾರೆ ಹೇಳು? ಅದು ಸರಿ ನೆನೆಯ. ಕುಣ್ಕೊಂಡು ಮದುವೆ ಮಾಡ್ಕೊಂಡ ಹೆಂಡ್ತಿನ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟು ಕುಣ್ಕೊಂಡು ಮದುವೆ ಮಾಡ್ಕೊಂಡು ಅವ್ನು ನೋಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಡ್ಕೊಂಡು ಹೋಗ್ತಾರೆ. ಅದ್ರ ಬದಲು ಹೆಂಗೋ ಇಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಅವ್ರ ಮುಂದೆನೇ, ನಿಮ್ಮ ಮನೆಯವ್ರ ಮುಂದೆನೇ ಕಣ್ಣು ಮುಂದೆ ಏನಿಯ ಬೆಳೆದು ನೀವು ತೋರಿಸ್ಬೇಕು. ಅವಾಗ ಏನಿಯ ನೋಡು. ನಿಮ್ಮ ಮನೆಯವ್ರನ್ನೂ ನೋಡಪ್ಪ ಹಿಂಗಾದ ಅಂತ ಹೇಳ್ಬಿಟ್ಟು ಅಳ್ಕೋಕ್ ಬರೋದು. ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಯ್ತದೆ. ಎಲ್ಲಿ ಎಡವು ಬಿದ್ದಿದ್ರು ಅಲ್ಲೇ ಎದ್ದುಬಿಟ್ಟು ಅಲ್ಲೇನೇ ಮರುವಾದಿ ಉಳಿಸ್ಕೋಬೇಕು ಕಣಮ್ಮಿ. ಆಯ್ತು ಬಿಡು, ಏನೋ ವ್ಯವಸ್ಥೆ ಮಾಡ್ತೀನಿ. ಯಾವುದೋ ಒಂದು ಮನೆಗಿನ ನೋಡಿ ಏನೋ ಒಂದು ಮಾಡೋಣ. ನೀವಿಬ್ರು ಜೀವನಕ್ಕೆ ಏನೋ ಮಾಡಿಕೊಡ್ತೀನಿ. ನನಗೆ ಬಂದಿರೋದು ಗೊತ್ತಿದ್ರೆ ನಾನು ಬಂದ್ಬಿಟ್ಟಿರ್ತಿದ್ದೆ ಮಾತಾಡ್ಸೋಕ್ಕೆ ಅಂತ. ಇವಾಗ ಏನೇ ಗೊತ್ತಾಗಿದ್ದು, ನೀನೊಂದು ಫೋನ್ ಹಾಕ್ಬೇಕು ತಾನೇ? ಹಿಂಗೆ ಆಯ್ತು ಹೊತ್ತಿಗೆ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಫೋನ್ಗಿನ ಹಾಕಿಲ್ಲ, ಎಂಥದನ್ನೂ ಇಲ್ಲ. ನಮ್ಗೆ ಹೆಂಗೆ ಗೊತ್ತಾಗ್ಬೇಕಮ್ಮ ನೀನು ಎಲ್ಲಿದ್ದೀಗ ಏನು ಮಾಡ್ತಿದ್ದೀಗ ಅಂತ ಹೇಳು?
ಅಮ್ಮ ಅವಳುನು ಮನೆ ಬಿಟ್ಟು ಅವಳನ್ನೂ ಕಳಿಸ್ಬಿಟ್ವಿ ಹಂಗೆ ಹಿಂಗೆ ಅಂತಲ್ಲ. ಯಾಕೋ ಸಖತ್ ಬೇಜಾರಾಗೋಯ್ತು ನನಗಂತೂ. ಇದೇನಪ್ಪ ಇದು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಯ್ತದೆ, ಇಂಥ ಕೆಲಸ ಹೆಂಗಾಗೋಗ್ಬಿಡ್ತು ಅಂತ ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ಅಮ್ಮವ್ರ ಮನೆಗೆ ಇರ್ತೀರ. ಅಲ್ಲೆಲ್ಲ ಸುಮ್ಮನೆ ವಿಷಯ ಗೊತ್ತಾಯ್ತದೆ ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಅದಕ್ಕೆ ನೀವು ನನ್ನ ತಾಯಿ ಇದ್ದಂಗೆ ಅದಕ್ಕೆ ನಿಜವಾಗೂ ಎಲ್ಲರ ಮನೆಗೂ ಒತ್ತಿಗೆ ನಾದ್ನೇರು ಕಿತ್ತಾಡ್ಕೊಂಡು ಸಾಯ್ತಾ ಇದ್ರೆ ನೀವು ನನಗೆ ಎಷ್ಟು ಸಹಾಯ ಮಾಡ್ತಿದ್ದೀರಾ ನೋಡಿ. ಅಮ್ಮಿ ಎಲ್ಲರೂ ಒಂದೇ ಥರ ಇರೋಕ್ಕಿಲ್ಲ. ಈಗ ನೀನು ಒಳ್ಳೆಳೆ, ನಾನು ಒಳ್ಳೆಳೆ ಏನಿಯ. ಒಳ್ಳೆಯರ್ಗೆ ಒಳ್ಳೆಯರಾಗಿರ್ಬೇಕು, ಕೆಟ್ಟರು ಕೆಟ್ಟರಾಗಿರ್ಬೇಕು ಅಷ್ಟೇ ಏನಿಯ. ಮತ್ತೆ ನಿಮ್ಮ ನಿಮ್ಮ ಅಮ್ಮ ಏನಂತಪ್ಪ, ನಿಮ್ಮ ಅಮ್ಮ ಏನು ಕೊನೆ ಗಂಟ ಮನೆಗೆ ಸೇರ್ಸಕ್ಕಿಲ್ವಂತ? ಮನೆ ಕತೆ ಎಲ್ಲ ಹಾಳಾಗೋಗ್ಲಿ ಅಕ್ಕ. ನನ್ನ ಅಕೌಂಟ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬ್ಲಾಕ್ ಮಾಡಿಸ್ಬಿಟ್ಟೈತೆ. ನನ್ನ ಅಕೌಂಟಾಗ ಅವರೆಲ್ಲ ಅಮೌಂಟ್ ಹಾಕಿದ್ರಲ್ವಾ, ಅಮೌಂಟ್ ಎಲ್ಲ ಲಕ್ಷ ಲಕ್ಷ ಇತ್ತಲ್ವಾ, ಅದಕ್ಕೆ ಎಲ್ಲ ನಾನು ಇವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಇನ್ನು ಅವ್ನಿಗೆ 10 ರೂಪಾಯಿ ಸಿಗಬಾರ್ದು, ನಮ್ಮ ಮನೆ ದುಡ್ಡಲ್ವಾ ಅಂತ ಹೇಳ್ಬಿಟ್ಟು ಬೇಕಂತಲೇ ಎಲ್ಲ ಅಕೌಂಟು ಬ್ಲಾಕ್ ಮಾಡಿಸ್ಬಿಟ್ಟವ್ರೆ. ಓಹೋ ಅತಿ ಬುದ್ಧಿವಂತರು ನಿಮ್ಮ ಅಮ್ಮ ಎಲ್ಲನೂ. ಇನ್ನು ಎಲ್ಲಿ ಎಲ್ಲ ನನ್ನ ಮಗ ದುಡ್ಡು ಅವಳು ಖರ್ಚು ಮಾಡ್ಬಿಡ್ತಾನೆ, ದುಡ್ಡಿಲ್ಲ ಅಂದರೆ ವಾಪಸ್ ಬರ್ತಾನೆ ಅಂತ ಏನೋ ಪ್ಲಾನ್ ಮಾಡಿರ್ತದೆ ನಿಮ್ಮ ಅಮ್ಮ. ಹೋದ್ರೆ ಹೋಗ್ಲಿ ಬಿಡು, ಅಮ್ಮಗಳು ಬುದ್ಧಿ ಏನು ಮಾಡೋಕ್ಕಾಯ್ತದೆ. ಸರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನನ್ನ ಮನೆ ವಿಷಯ ವಿಚಾರಿಸ್ತೀನಿ. ಹೋಗ್ಬಿಟ್ಟು ಯಾವ್ದನ ಮನೆಗಿನೆಲ್ಲ ಖಾಲಿ ಪಾಲಿ ಐತಾ ಏನು ಎತ್ತ ನಾನು ವಿಚಾರಿಸ್ತೀನಿ. ನಿಮ್ಮಿಬ್ರಿಗೂ ಜೀವನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಕಾಸು ಗೀಸು ಎಲ್ಲ ಸೊಸಿ ಕಷ್ಟ ಆಯ್ತದೆ, ನೋಡೋಣ. ನನ್ನ ಹತ್ರ ಎಷ್ಟೈತೆ ಅಷ್ಟು ಅಡ್ಜಸ್ಟ್ ಮಾಡ್ತೀನಿ ನಾನು. ಅಯ್ಯೋ, ನೀವು ಕೊಟ್ಟಿದ್ರಲ್ಲ 50,000 ರೂಪಾಯಿ, ಅದು ಹಂಗೆ ಏನೇ ಐತೆ ನೋಡಿ. ನಾನು ಇವಾಗ ಸದ್ಯಕ್ಕೆ ಯಾರು ಹೆಲ್ಪು ಕೇಳಬಾರ್ದು ಅಂತ ಅನ್ಕೊಂಡಿದ್ದೀನಿ. 50,000 ರೂಪಾಯಿನಾಗ ಏನೋ ಒಂದು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಈಗ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ ಕೊಟ್ಟೇ ಕೊಡ್ತಾರೆ ಬಂದು. ಆದರೆ ನಮ್ಮ ಅಮ್ಮಂಗೆ ಗೊತ್ತಾಯಿತು ಅಂದರೆ ಅದಕ್ಕೆ ಬೇರೆ ಸುಮ್ಮನೆ ಬಿಡಲ್ಲ ನಮ್ಮ ಅಪ್ಪನ. ಅದಕ್ಕೇನೆ ಫಸ್ಟು 50,000 ನೀವು ಕೊಟ್ಟಿರೋದೇ ಐತಲ್ಲ, ಅದ್ರಾಗೆ ಏನೋ ಒಂದು ಶುರು ಮಾಡ್ಕೊಂಡ್ರೆ ಆಯಿತು. ಸರಿ, ಹಂಗೆ ಆಯ್ತು. ನಾನು ಹೋಗ್ಬಿಟ್ಟು ಮನೆ ಬಗ್ಗೆ ವಿಚಾರಿಸ್ತೀನಿ ಎಲ್ಲಾದ್ರೂ. ನಾನು ನಿಮ್ಗೆ ಸಹಾಯ ಮಾಡ್ತೀರ ಇಷ್ಟೇ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ತಿರುಗ ಸುಮ್ಕೇನಿಯ ನಮ್ಮ ಅತ್ತೆ ನನ್ನ ಗ್ರಾಚಾರ ಬಿಡಿಸ್ತಿತ್ತಾಳೆ. ಸುಮ್ಮನೆ ಪೊದ್ದಾಕೊಂಡ್ಮೇಲೆ ಎತ್ತಾಕ್ಬೇಡ್ರಿ. ಇಲ್ಲ ಹೇಳಿ ಅಕ್ಕ. ಅಮ್ಮಿ, ಇವತ್ತು ನಾಳೆ ಹಂಗೆ ಮಾಡಿಕ ಇವ್ರು ನಮ್ಮ ಮನೆಗೆ, ಸರಿನಾ? ನಾನಿನ್ನ ಆಮೇಕಿಂದ ಅಷ್ಟರೊಳಗಡೆ ಏನಾರ ಒಂದು ವ್ಯವಸ್ಥೆ ಮಾಡಿಬಿಟ್ಟು ನಾನು ಕರ್ಕೊಂಡು ಹೋಯ್ತೀನಿ. ತುಂಬ ಥ್ಯಾಂಕ್ಸ್ ಕಣಮ್ಮಿ, ಕಾಕಮ್ಮನ ನನ್ನ 6 ದಿನ ಮನೆಗೆ ಇರಿಸ್ಕೊಂಡಿರೋದಕ್ಕೆ. ಅಯ್ಯೋ ಅಕ್ಕ, ಫ್ರೆಂಡ್ ಕಣಕ್ಕ ನನಗೆ. 2 ದಿನ ಅಲ್ಲ 2 ವರ್ಷ ಇರಲಿ, ನನಗೇನು ಬೇಜಾರಿಲ್ಲ. ಅವಳು ಕ್ಲೋಸ್ ಫ್ರೆಂಡು, ಅವಳೇನು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ಒಳ್ಳೆ ಹುಡುಗಿ. ಅಂಥವಳಿದ್ರು ನಾನು ಇದು ಮಾಡೋಕ್ಕಾಯ್ತದ ಹೇಳಿ? ಇನ್ನೂ ಎಷ್ಟು ದಿನ ಬೇಕಾದರೂ ಇರಲಿ ಬಿಡಿ, ಇರಿಸ್ಕೊತೀನಿ. ಸರಿ ಕಣಮ್ಮಿ. ನಿಂಗೆ ಯಾವ್ದನ ಮನೆ ಇದ್ರೆ ವಿಚಾರಿಸು, ನಾನು ಹೋಗ್ಬಿಟ್ಟು ಯಾವ್ದನ ಮನೆ ಸಿಗ್ತಾವೇನೋ ವಿಚಾರಿಸ್ಬಿಟ್ಟು ನೋಡ್ತೀನಿ. ಸರಿ ಅಕ್ಕ, ಆಯಿತು.